A very good evening to all my dear viewers. Welcome to my YouTube channel. This is Arun Giredi here. In this class, we are supposed to discuss the problem that is related to break-even point. From the following figures, ascertain PV ratio and break-even point sales. ಈ ಕ್ವಶನ್ ಎಕನಾಮಿಕ್ಸ್ನಲ್ಲಿ ಬರ್ಬೋದು. ನ್ಯೂ ಸಿಲೆಬಸ್ ಆಫ್ ಮಾರ್ಕೆಟ್ ಅನಾಲಿಸಿಸ್ ಆ್ಯಂಡ್ ಕಾಸ್ಟ್ ಡಿಸಿಷನ್. ಸೊ ಇಲ್ಲಿ ಎರಡು ಕಂಡಿಡಿ ಅಂತ ಹೇಳ್ಯಾರ ಅವರು. ಏನಂತ ಕಂಡುಹಿಡಿಯಾರ? ಪಿ ವಿ ರೇಷಿಯೋ, ಪ್ರಾಫಿಟ್ ವ್ಯಾಲ್ಯೂಮ್ ರೇಷಿಯೋ ಕಂಡುಹಿಡಿ ಅಂತ ಹೇಳ್ಯಾರ. ಪ್ರಾಫಿಟ್ ವ್ಯಾಲ್ಯೂಮ್ ರೇಷಿಯೋ ಜೊತೆಗೆ ಬ್ರೇಕ್ ಈವನ್ ಸೇಲ್ಸ್ ಕಂಡುಹಿಡಿರಿ ಅಂತ ಹೇಳ್ಯಾರ. ಸೊ ಇವು ಎರಡನ್ನು ನಾವು ಕಂಡುಹಿಡ್ಕೋಬೇಕು. ಸೊ ಇವೆರಡು ಕಂಡುಹಿಡ್ಕೋಬೇಕಾದ್ರೆ ಕ್ವಶನ್ ನೋಡೋಣ ಇಲ್ಲಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪಿ ವಿ ರೇಷಿಯೋ ಆ್ಯಂಡ್ ಬ್ರೇಕ್ ಈವನ್ ಸೇಲ್ಸ್ ಈಸ್ ಟು ಬಿ ಕ್ಯಾಲ್ಕುಲೇಟೆಡ್. ಸೊ ದ ಗಿವನ್ ಇನ್ಫಾರ್ಮೇಷನ್ ಈಸ್ ಸೇಲ್ಸ್ 20 lakh. ಸೊ ಸೇಲ್ಸ್ ಎಷ್ಟು ಕೊಟ್ಟಾರ? 20 lakh ಕೊಟ್ಟಾರ. ಫಿಕ್ಸ್ ಕಾಸ್ಟ್ 5 lakh ಇದೆ. Then variable cost 12 lakh ಇದೆ. So with these three information we are supposed to find out PV ratio and break even sales. ಎರಡು ವ್ಯಾಲ್ಯೂವನ್ನು ನಾವು ಕಂಡುಹಿಡ್ಕೋಬೇಕು. ಸೊ ಸೇಲ್ಸ್ 20 lakh, ಫಿಕ್ಸ್ ಕಾಸ್ಟ್ 5 lakh, ವೇರಿಯಬಲ್ ಕಾಸ್ಟ್ 12 lakh. ಸೊ ಲೆಟ್ ಅಸ್ ಡಿಸ್ಕಸ್ ದ ಸೊಲ್ಯೂಷನ್. ಸೇಲ್ಸ್ ಫಸ್ಟ್ ಏನು ಬರ್ಕೋಬೇಕ್ರಿ? ಯಾವಾಗಲೂ ಸೇಲ್ಸ್ ಬರ್ಕೋಬೇಕು. ಸೊ ಇಲ್ಲಿ ಆನ್ಸರ್ ಇದೆ, ನಾನು ಡೀಟೇಲಾಗಿ ಬರೀತು ನೋಡಿ ಇಲ್ಲಿ. ಫಸ್ಟ್ ವಿ ಹ್ಯಾವ್ ಟು ರಿಟರ್ನ್ ಆ್ಯಸ್ ಅ ಸೇಲ್ಸ್. ಸೊ ಸೇಲ್ಸ್ ಎಷ್ಟು ಕೊಟ್ಟಾರ? 20 lakh. ಸೊ 20 lakh ಇದೆ. ಸೊ ಸೇಲ್ಸ್ ಒಳಗೆ ವೇರಿಯೇಬಲ್ ಕಾಸ್ಟನ್ನು ಮೈನಸ್ ಮಾಡ್ಬೇಕಂತ ಹೇಳಿ ನಾವು. ಸೊ ವೇರಿಯೇಬಲ್ ಕಾಸ್ಟ್ ಎಷ್ಟಿದೆ? 12 lakh. ಸೊ ಸೇಲ್ಸ್ ಈಸ್ ಅ 20 lakh ಆ್ಯಂಡ್ ವೇರಿಯೇಬಲ್ ಕಾಸ್ಟ್ ಈಸ್ ಅ 12 lakh. ಸೊ ಸೇಲ್ಸ್ ಮೈನಸ್ ವೇರಿಯೇಬಲ್ ಕಾಸ್ಟ್ ಮಾಡಿದಾಗ 20 lakh minus 12 lakh ಈಸ್ ಆನ್ಸರ್ 8 lakh. ದಿಸ್ ಈಸ್ ಕಾಲ್ಡ್ ಕಾಂಟ್ರಿಬ್ಯೂಷನ್. ಸೊ ಕಾಂಟ್ರಿಬ್ಯೂಷನ್ ಇದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನಲ್ಲೂ ಬರುತ್ತೆ ನೋಡಿ, ಬಹಳಷ್ಟು ಸಬ್ಜೆಕ್ಟ್ನಲ್ಲಿ ಬರುತ್ತೆ, ಇದು ನೆನಪಿಟ್ಕೋಬೇಕು. ಸೊ ಸೇಲ್ಸ್ 20 lakh ಇದೆ. ಸೊ ಮೈನಸ್ ವೇರಿಯೇಬಲ್ ಕಾಸ್ಟ್ 12 lakh ಇದೆ ಕ್ವಶನ್ ಪೇಪರ್ ಪ್ರಕಾರ. ಸೊ ಸೇಲ್ಸ್ 20 lakh ಒಳಗೆ ವೇರಿಯೇಬಲ್ ಕಾಸ್ಟ್ 20 lakh ಹೋಯಿತು, 12 lakh ಹೋಯಿತು ಅಂದ್ರೆ ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್? ಕಾಂಟ್ರಿಬ್ಯೂಷನ್ ಈಸ್ 8 lakh. ನಾವು ಲೆಟ್ ಅಸ್ ಡಿಸ್ಕಸ್ ದ ಫಾರ್ಮುಲಾ. ಫಸ್ಟ್ ಏನು ಕೇಳಾರ ಅಂದ್ರೆ ಪಿ ವಿ ರೇಷಿಯೋ ಕೇಳಾರ ಅವರು. ಸೊ ಪ್ರಾಫಿಟ್ ವ್ಯಾಲ್ಯೂಮ್ ರೇಷಿಯೋ ಈಸ್ ಈಕ್ವಲ್ ಟು ಪಿ ವಿ ರೇಷಿಯೋ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್. ಕಾಂಟ್ರಿಬ್ಯೂಷನ್ divided by sales into 100. So contribution divided by C divided by S into 100. So ನೆನಪಿಟ್ಟು ಪರ್ಸೆಂಟೇಜ್ ತೋರಿಸ್ಬೇಕಂದ್ರೆ 100 ಮಾಡ್ಬೇಕು ಮಲ್ಟಿಪ್ಲೈ. ಸೊ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ ಕಾಂಟ್ರಿಬ್ಯೂಷನ್ ಈಸ್ ಟೇಕನ್ ಲೈಕ್ ದಿಸ್. 8 lakh ಬಂದಿದೆ ಆನ್ಸರ. ಸೊ 8 lakh ಡಿವೈಡೆಡ್ ಬೈ ಸೇಲ್ಸ್ ಈಸ್ 20 lakh. ಸೊ 8 lakh ಡಿವೈಡೆಡ್ ಬೈ 20 lakh ಇಂಟು 100. ಸೊ ವಾಟ್ ಈಸ್ ಯುವರ್ ಆನ್ಸರ್? 0.40 ಬರುತ್ತೆ. ಮುಂದೆ 100 ಮಾಡಿದಾಗ 40% ಈಸ್ ಯುವರ್ ಪಿ ವಿ ರೇಷಿಯೋ. ಸೊ ಪಿ ವಿ ರೇಷಿಯೋ ಎಷ್ಟು ಬಂತು ಅಂದರೆ 40% ಬಂತು. ಸೊ ಪಿ ವಿ ರೇಷಿಯೋ ಫಾರ್ಮುಲಾ ಏನು ಅಂದರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ ಈಗ ನೆಕ್ಸ್ಟ್ ಏನು ಕೇಳಾರ? ಬ್ರೇಕ್ ಈವನ್ ಪಾಯಿಂಟ್ ಕೇಳಾರ ಅಥವಾ ಬ್ರೇಕ್ ಈವನ್ ಸೇಲ್ಸ್ ಕೇಳಾರ. ಸೊ ಬ್ರೇಕ್ ಈವನ್ ಸೇಲ್ಸ್ ಹೆಂಗೆ ಕಂಡುಹಿಡಬೇಕು ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಬೇಕಾಗತ್ತೆ. ಅದಕ್ಕೆ ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಬೇಕಾಗತ್ತೆ. ಸೊ ಫಿಕ್ಸ್ ಕಾಸ್ಟ್ ಪ್ರಾಬ್ಲಮ್ನಲ್ಲಿ ಕ್ಲಿಯರಾಗಿ ಕೊಟ್ಟಾರೆ. ಸೊ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ ಅಂದ್ರೆ 5 lakh. ಹಿಯರ್ ಇಟ್ ಈಸ್ ಕ್ಲಿಯರ್ಲಿ ಗಿವನ್. ಸೊ ಫಿಕ್ಸ್ ಕಾಸ್ಟ್ ಈಸ್ 5 lakh ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಈಗ ಜಸ್ಟ್ ಕಂಡುಹಿಡಿದೀವಿ ನಾವು. ಎಷ್ಟು ಇದರದು? 40%. ಸೊ 5 lakh ಡಿವೈಡೆಡ್ ಬೈ 40% ಮಾಡಬೇಕು. ಸೊ 5 lakh ಡಿವೈಡೆಡ್ ಬೈ 40% ಮಾಡಿದಾಗ ಬ್ರೇಕ್ ಈವನ್ ಸೇಲ್ಸ್ ಎಷ್ಟು ಬರ್ತೈತಿ ಅಂದ್ರೆ 12,50,000 ಬರ್ತೈತಿ. ಸೊ 12,50,000. ಸೊ 12,50,000 ಈಸ್ ಯುವರ್ ಬ್ರೇಕ್ ಈವನ್ ಸೇಲ್ಸ್. ಸೊ ಬ್ರೇಕ್ ಈವನ್ ಸೇಲ್ಸ್ ಎಷ್ಟು ಬರುತ್ತೆ ಅಂದರೆ 12,50,000. ಸೊ ಇನ್ ಸಿಂಪಲ್ ವರ್ಡ್ 5 lakh ಡಿವೈಡೆಡ್ ಬೈ 40%. 40 ಡಿವೈಡೆಡ್ ಬೈ 100 ಅನ್ನಂಗೆ 40% ಅಂದರೆ 0.40 ತೊಗೋಬೇಕದು. ಸೊ 5 lakh ಡಿವೈಡೆಡ್ ಬೈ 0.40 ಅಂದ್ರೆ ಆಟೋಮೆಟಿಕಲಿ ಎಷ್ಟು ಬರ್ತೈತೆ ರೀ? 12,50,000 ಈಸ್ ಯುವರ್ ಬ್ರೇಕ್ ಈವನ್ ಸೇಲ್ಸ್ ಅಂತ ನಾವಲ್ಲಿ ಕರಿತೀವಿ. ಸೊ ಈ ಪ್ರಾಬ್ಲಮ್ ಭಾಳ ಈಸಿ ಇದೆ ನೆನಪಿಟ್ಕೊಳ್ಳಿಕ್ಕೆ. ಸೊ ನೋಡಿ ಇಲ್ಲಿ ಏನು ಕೇಳಾರ ಅವರು? ಸಿಂಪಲ್ ಆಗಿ ಫಸ್ಟ್ ಪಿ ವಿ ರೇಷಿಯೋ ಕೇಳಾರ, ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಕೇಳಾರ, ಆಮೇಲೆ ಬ್ರೇಕ್ ಈವನ್ ಸೇಲ್ಸ್ ಕೇಳಾರ. ಸೊ ಇವೆರಡು ಕಂಡು ಹಿಡ್ಕೋಬೇಕು. ಸೊ ಪಿ ವಿ ರೇಷಿಯೋ ಕಂಡು ಹಿಡ್ಕೋಬೇಕಾದ್ರೆ ಎರಡು ಇನ್ಫಾರ್ಮೇಷನ್ ನಮ್ಗೆ ಕ್ಲಿಯರಾಗಿ ಬೇಕು. ಒಂದು ಕಾಂಟ್ರಿಬ್ಯೂಷನ್ ಬೇಕು ಪಿ ವಿ ರೇಷಿಯೋ ಕಂಡು ಹಿಡ್ಕೋಬೇಕಾದ್ರೆ. ಇನ್ನೊಂದು ಏನು ಬೇಕು ರೀ? ಸೇಲ್ಸ್ ಬೇಕು. ಸೊ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಮಾಡಬೇಕು. ಇಲ್ಲಿ ಕ್ವಶನ್ ಬಂದಿರೋದು ಸೇಲ್ಸ್ ಆಲ್ರೆಡಿ ಕೊಟ್ಟಿರ್ತಾರೆ ಪ್ರಾಬ್ಲಮ್ನಾಗ. ಸೊ ಕ್ವಶನ್ ಬರೋದು ಕಾಂಟ್ರಿಬ್ಯೂಷನ್. ಸೊ ಹಾಗಾಗಿ ಇಲ್ಲಿ ಕಾಂಟ್ರಿಬ್ಯೂಷನ್ ಕಂಡು ಹಿಡ್ಕೋಬೇಕು ಅಂದರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್
ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮಾಡಬೇಕು. ಸೊ ಸೇಲ್ಸ್ ಈಸ್ ಆಲ್ಸೋ ಗಿವನ್ ಇನ್ ದ ಪ್ರಾಬ್ಲಮ್. ಸೊ ಸೇಲ್ಸ್ ತೊಗೋಬೇಕು ಮೈನಸ್ ವೇರಿಯಬಲ್ ಕಾಸ್ಟ್ ಮಾಡಬೇಕು. ನೋಡಿರಿ, ಸೇಲ್ಸ್ ತೊಗೊಳ್ಳುವಾಗ ಒಂದೊಂದು ಸಲ ಪ್ರಾಬ್ಲಮ್ನಾಗ ಏನು ಮಾಡಿರ್ತಾರೆ ಅಂದ್ರೆ ಯೂನಿಟ್ಸ್ ಒಳಗೆ ಕೊಟ್ಟಿರ್ತಾರೆ. ಯೂನಿಟ್ಸ್ ಒಳಗೆ ಕೊಟ್ಟರೆ ಏನು ಮಾಡಬೇಕು? ಸೇಲ್ಸ ಯೂನಿಟ್ಸ್ ಒಳಗೆ ಕೊಟ್ಟರೆ ಇಂಟು ಏನು ಮಾಡ್ಬೇಕು ರೀ? ಯಾವಾಗಲೂ ಸೆಲ್ಲಿಂಗ್ ಪ್ರೈಸನ್ನು ಮಾಡಬೇಕು. ಸೊ ಯೂನಿಟ್ಸ್ ಇಂಟು ಸೆಲ್ಲಿಂಗ್ ಪ್ರೈಸ್ ಮಾಡಿದಾಗ ಸೇಲ್ಸ್ ಸಿಗುತ್ತೆ. ಬಟ್ ಇಲ್ಲಿ ಕ್ವಶನ್ ಕ್ಲಿಯರ್ ಇದೆ. ಸೊ ಸೇಲ್ಸ್ 20 lakh ಕೊಟ್ಟಾರ, ವೇರಿಯಬಲ್ ಕಾಸ್ಟ್ 12 lakh ಕೊಟ್ಟಾರ. ಸೊ ಸೇಲ್ಸ್ 20 lakh ಮೈನಸ್ ವೇರಿಯಬಲ್ ಕಾಸ್ಟ್ 12 lakh ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ 8 lakh. ಸೊ ಪಿ ವಿ ರೇಷಿಯೋ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್. ಸೊ 8 lakh ಡಿವೈಡೆಡ್ ಬೈ 20 lakh ಇಂಟು 100. ಸೊ ಮಾಡಿದಾಗ ಪರ್ಸೆಂಟೇಜ್ 40% ಬರುತ್ತೆ. ಆಮೇಲೆ ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಮಾಡಬೇಕು. ಫಿಕ್ಸ್ ಕಾಸ್ಟ್ ಈಸ್ 5 lakh, ಇಟ್ ಈಸ್ ಗಿವನ್. 5 lakh ಡಿವೈಡೆಡ್ ಬೈ 0.40, 12 lakh 50,000 ಈಸ್ ಯುವರ್ ಬ್ರೇಕ್ ಈವನ್ ಸೇಲ್ಸ್. ಸೊ ನೋಡಿರಿ ಏನೇನು ಬಂದು ಇಲ್ಲಿ ನಿಮ್ಮ ಕೀ ಪಾಯಿಂಟ್ಸ ಪ್ರಕಾರ ಕಾಂಟ್ರಿಬ್ಯೂಷನ್ ಬಂತು 8 lakh ಬಂತು ಕಂಡು ಹಿಡಿದಿದ್ದು. ಪಿ ವಿ ರೇಷಿಯೋ ಬಂತು 40% ಬಂತು. ನೆಕ್ಸ್ಟ್ ಬ್ರೇಕ್ ಈವನ್ ಸೇಲ್ಸ್ ಬಂತು 12,50,000. ಸೊ ಇವು ಮೂರು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಇಲ್ಲಿ. ಓಕೆ, ದಿಸ್ ಈಸ್ ದ ಪ್ರಾಬ್ಲಮ್.